ತೂಗುದೀಪ್ ಅವರು ಎಷ್ಟು ಫಿಲಮ್ ಮಾಡಿದ್ರೆ ವಿಲನ್ ಆಗಿ ಅಷ್ಟೆಲ್ಲ ಫಿಲಮ್ದು ಆಕ್ಟಿಂಗ್ ಈ ಫಿಲಮ್ ಅಲ್ಲೇ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ವಿಲನ್ಗೆ ಸರಿಯಾಗಿ ಅಪ್ಪನ ಹುಟ್ಟಿದ ಮಗ ಸರ್ ಮಾತ್ರ ಪಕ್ಕಾ ವಿಲನ್. ಡೈರೆಕ್ಷನ್ ಸೂಪರ್ ಸರ್. ಎಲ್ಲೂ ಒಂದು ರೂಪಾಯಿನೂ ಎಲ್ಲೂ ಏನು ನಮ್ಗೆ ದಂಡ ಮೋಸ ಆಗಲ್ಲ. ಫಿಲಮ್ ಅಂದ್ರೆ ಫಿಲಮು ಮಾತ್ರ ಪೈಸಾ ವಸೂಲಲ್ಲ, ಹುಚ್ಚಿಡ್ದೈತೈತೆ ಮಾತ್ರ ಫಿಲಮು. ವಿಲನ್ ಹಂಗೆ ಮಾಡವ್ರೆ, ಹೀರೋ ಮಾಮೂಲಿ ಮಾಡಿದ್ದಾರೆ ಸರ್. ರೆಗ್ಯುಲರ್ ಆಕ್ಟಿಂಗ್ ಇದೆಯಲ್ಲ ಔಟ್ಸ್ಟ್ಯಾಂಡಿಂಗ್. ರಚನಾ ರಾಯ್ ಅವರು ಹೊಸ ಪ್ರತಿಭೆ, ಅವ್ರ ಆಕ್ಟಿಂಗ್ ಹೇಗಿತ್ತು ಸರ್? ಟೋಟಲ್ 100% ಸೂಪರ್ ಫಿಲಮು. ಎಲ್ಲ ವಿಭಾಗದಲ್ಲೂ ಚೆನ್ನಾಗಿದೆ. ಯಾರೋ ಬಡದವು ಚೆನ್ನಾಗಿಲ್ಲ ಅಂತ ರಿವ್ಯೂ ಹಾಕ್ಬಿಟ್ಟಿದ್ರು. ಅದು ಯಾರೋ ಮಾಡೋ ಕಚರ ರಿವ್ಯೂ ಏನೂ ಇಲ್ಲ. ಇದೇ ಹುಚ್ಚಿಡ್ದಾಗೈತೆ ನೋಡೋಕೆ ಫಿಲಮ್. ಹೋಗಿ ನೋಡೋಕೆ ಫಸ್ಟು ಉಳಲ್ಲ. ಸೂಪರ್ ಆಗ್ಬಿಡೈತೆ ಫಿಲಮು ನೋಡಿ. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಡೈರೆಕ್ಷನ್ ಸೂಪರ್ ಆಗಿದೆ. ಕನ್ಫ್ಯೂಸ್ ಇದೆ, ಟ್ವಿಸ್ಟ್ ಇದೆ ಲಾಸ್ಟಿಗೆ. ಹೋಗಿ ನೋಡಿ ಇನ್ನೊಂದ್ಸಲ ಎಲ್ಲ ಪ್ರೇಕ್ಷಕರು ನೋಡಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಸ್ತ್ ನೋಡಿ. ಚೆನ್ನಾಗಿ ಮಾಡಿದ್ದಾರೆ, ಹೊಸದಾಗಿ ಮಾಡಿದ್ದಾರೆ, ಆಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಡಿ ಬಾಸ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ನಾನು ಬರ್ತಾ ಇದ್ದೀನಿ ಚಿನ್ನ. ಸೂಪರ್ ಶೋ. ಡಬಲ್ ಆಟಿಂಗ್ ಚೆನ್ನಾಗಿದೆ. ಡಬಲ್ ಆಟಿಂಗ್ ಸೂಪರ್ ಇದೆ, ಅದು ಚೆನ್ನಾಗಿದೆ. ಡಬಲ್ ಆಟಿಂಗ್ ಡೈಲಾಗ್ ಮಾತ್ರ ಸೂಪರ್. ಒಂದೊಂದು ಡೈಲಾಗ್ ಆನೆ ನಡೆದೈತೆ. ಜೈ ಡಿ ಬಾಸ್. ಮೂವಿ ಮಾತ್ರ ಮಸ್ತ್. ಡೆವಿಲ್ 2 ಬರ್ತೈತೆ ಹೇಟರ್ಸ್. ನೆಕ್ಸ್ಟ್ ಕಂಟಿನ್ಯೂ ಡೆವಿಲ್ 2. ಜೈ ಡಿ ಬಾಸ್ ಗೆ ಬೇರೆ ಮಾತೇ ಇಲ್ಲ ಬ್ರೋ. ಅಲ್ಟಿ ಬ್ರೋ, ಬೇರೆ ಮಾತೇ ಇಲ್ಲ. ಜೈ ಡಿ ಬಾಸ್. ಆಕ್ಟಿಂಗ್ ಅಲ್ಲಿ ಇದು ಡಿಫ್ರೆಂಟ್ ಆಗೈತೆ. ದರ್ಶನ್ ಇದೆ ಮೊದಲನೇ ಬಾರಿ ಡಿಫ್ರೆಂಟ್ ಈ ತರ ಡಿಫ್ರೆಂಟ್ ಆಗಿ ಆಕ್ಟಿಂಗ್ ಮಾಡೋದು. ಅದು ಸಖತ್ತಾಗೈತೆ ಫಿಲಮ್. ಅದು ಸಖತ್ತಾಗೈತೆ. ರಚನಾ ರಾಯ್ ಅವ್ರದ್ದು ಮೊದಲನೇ ಫಿಲಮ್. ಆಕ್ಟಿಂಗ್ ಹೇಗೆ ಮಾಡೋರು? ಚೆನ್ನಾಗಿ ಮಾಡೋರು. ಆಕ್ಟಿಂಗ್ ಭಯಂಕರ ಆಗೈತೆ. ನಟ ಭಯಂಕರಗಿಂತ ಇನ್ನು ಟಾಪು. ಅದು ಹೇಳಕ್ಕೆ ಫೈಟಿಂಗಲ್ಲಿ ಅವ್ರ ದರ್ಶನಲ್ಲಿ ಟಾಪ್ ಒನ್ ಅವರು. ಅದು ಹೇಳಂಗೆ ಇಲ್ಲ. ಅದೇನು ಹೊಸ್ತಲ್ಲ, ಸ್ಟಾರ್ಟಿಂಗಿಂದಲೇ ಗೊತ್ತು. ಅದು ಜಾಸ್ತಿ ಇನ್ನೂ ಎಷ್ಟಪ್ ಮಾಡಿದ್ರೆ ಇನ್ನು ಬಿಲ್ಡಪ್ ಜಾಸ್ತಿ ಆಗ್ಬೋದು. ಸದ್ಯಕ್ಕೆ ಸಾಕಿದು ಬಾಸ್ಕಿದಕ್ಕೆ ಸಾಕು. ನೆಕ್ಸ್ಟ್ ಲೆವೆಲ್ ಬರಬೇಕು. ಡೆವಿಲ್ 2 ಬರ್ಬೋದು ಅಂತ ಕೊಟ್ಟವ್ರೆ. ಅದನ್ನು ನೋಡಬೇಕು. ಅದು ಬಾಸ್ ಬರಬೇಕು, ಆದಷ್ಟು ಬೇಗ ಗೊತ್ತಾಗುತ್ತೆ ಅವಾಗ. ತುಂಬ ಚೆನ್ನಾಗಿದೆ. ಎಲ್ಲ ಡೈಲಾಗು ಆಕ್ಷನ್ ಎಲ್ಲ ಚೆನ್ನಾಗಿದೆ ಸರ್. ಸ್ಟೋರಿ ಇನ್ನೂ ಇಂಪ್ರೂವ್ ಮಾಡಬೇಕಿತ್ತು ಅಂತಾರೆ, ನೀವೇನು ಹೇಳ್ತೀರಾ? ಇಲ್ಲ, ಇನ್ನೂ ಸ್ವಲ್ಪ ಸ್ಟೋರೀಸ್ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು. ಇವಾಗ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಹೇಗಿತ್ತು ಮೂವಿ? ಸೂಪರ್ ಸರ್. ಡೈರೆಕ್ಷನ್ ಹೇಗಿದೆ? ಸೂಪರ್. ಎಲ್ಲ ಫೈಟು ಗೀಟು ಸಾಂಗು ವಾಯಿನ್ ಸರ್. ಸರ್ ಹೇಗಿತ್ತು ಮೂವಿ? ತುಂಬ ಸೂಪರ್ ಆಗಿದೆ ಸರ್. ತುಂಬ ಚೆನ್ನಾಗಿದೆ. ನೋಡ್ಬೋದಾ ಮತ್ತೆ? ತುಂಬ ಮತ್ತೆ ನೋಡ್ಬೋದು. ಏನು ತೊಂದರೆ ಇಲ್ಲ ಸರ್. ಥ್ಯಾಂಕ್ ಯು. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಓಕೆ. ಡೆವಿಲ್ ಮೂವಿ ಸೂಪರ್. ಡಿ ಬಾಸ್ ಗೆ ಬಾಸ್ ಮೂವಿ ಸೂಪರ್. ಇನ್ನು 4 ಸಲ ನೋಡ್ಬೋದು. ಸೂಪರ್ ಸರ್. ಸೂಪರ್ ಚಾಲೆಂಜ್ ಸ್ಟಾರ್. ಸೂಪರ್ ಆಗೈತೆ ಸರ್. ಡೈರೆಕ್ಷನ್ ಸರ್ ಚೆನ್ನಾಗೈತೆ. ನೋಡ್ಬೋದು ಸರ್. ಸೂಪರ್ ಆಗಿದೆ ಸರ್. ಮಾತಾಡಂಗಿಲ್ಲ ಸರ್. ಡಿ ಬಾಸ್ ಗೆ ಚಾಲೆಂಜ್ ಸ್ಟಾರ್ ಗೆ ಥ್ಯಾಂಕ್ ಯು ಸರ್. ಸೂಪರ್ ಮೂವಿ ಸರ್. ಆಕ್ಟಿಂಗ್ ಸೂಪರ್. ಜೈ ಡಿ ಬಾಸ್. 100% ಗ್ಯಾರಂಟಿ. ಡೈರೆಕ್ಷನ್ ಒಳ್ಳೆ ಡೈರೆಕ್ಷನ್. ಸೂಪರ್ ಮೂವಿ. ಪಿಕ್ಚರ್ಗಂತೂ ಏನು ಮೋಸ ಇಲ್ಲ ಸರ್. ಸೂಪರ್ ಆಗೈತೆ ಸರ್. 100% ಪಕ್ಕ ಫಿಲಮ್ ಸೂಪರ್ ಆಗಿದೆ. ಸಾಗದಾಗೈತೆ ಸರ್. ಫೈಟಿಂಗ್ ಅಂತೂ ಸೂಪರ್. ಆಮೇಲೆ ಸೂಪರ್ ಹಿಟ್ 5 ಸಲ ನೋಡ್ಬೋದು. ಸೂಪರ್ ಮೂವಿ ಅವರು ಚೆನ್ನಾಗಿದೆ, ನೋಡ್ಬೋದು. ಫಿಲಮ್ ಚೆನ್ನಾಗಿತ್ತು. ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ನಮ್ಮ ಡಿ ಬಾಸ್ ಚೆನ್ನಾಗಿತ್ತು. ಫೈಟಿಂಗ್ ಹೇಗಿತ್ತು? ಸೂಪರ್ ಆಗಿತ್ತು. ಸೂಪರ್ ಆಯಿತು. ರಚನಾ ರಾಯ್ ಅವ್ರ ಆಕ್ಟಿಂಗ್ ಹೇಗಿದೆ? ಚೆನ್ನಾಗೈತೆ. ಎಲ್ಲ ಚೆನ್ನಾಗೈತೆ ಸರ್. ಇದುವರೆಗೂ ಗೊತ್ತಿಲ್ಲ ಡಬಲ್ ಆಕ್ಟಿಂಗ್ ಅಂತ. ಈ ಫಿಲಮಲ್ಲಿ ಡಬಲ್ ಆಕ್ಟಿಂಗ್ ಸೂಪರ್ ಆಗೈತೆ. ತುಂಬ ಚೆನ್ನಾಗಿದೆ ಸರ್. ಟಾಪ್ ಟು ಬಾಟಮ್ ಒಂದೇ ಸತಿ ಇಂಟ್ರೆಸ್ಟಿಂಗ್ ಆಗಿ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ಎವ್ರಿ ಒನ್ ಶುಡ್ ಸಿ ದ ಫಿಲ್ಮ್. ಈಗ ಹೀರೋಯಿನ್ ಹೊಸ ಪ್ರತಿಭೆ. ಹೌದು, ಚೆನ್ನಾಗಿ ಮಾಡಿದ್ದಾರೆ ಸರ್. ಆ್ಯಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಟಾಪ್ ಟು ಬಾಟಮ್ ನಿಜವಾಗ್ಲೂ ಒನ್ಸ್ ಇನ್ ವೈಲ್ ಹ್ಯಾವ್ ಟು ಸಿ ದರ್ಶನ್. ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಟು ಮಚ್. ಫೈಟಿಂಗು ಪರವಾಗಿಲ್ಲ ಸರ್. ಆದರೆ ಮೇನ್ ಆಗಿ ಕಾಮಿಡಿ ಗಿಲ್ಲಿ ನಟ ಅವರು ಎಲ್ಲ ತುಂಬ ಎಲ್ಲ ಚೆನ್ನಾಗಿದೆ ಸರ್. ಪ್ರತಿಯೊಬ್ಬರು ನೋಡಬೇಕಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಡಿ ಬಾಸು ಮತ್ತು ನಮ್ಮ ಸುದೀಪ್ ಸರ್ ಆದಷ್ಟು ಬೇಗ ಒಂದಾಗಿ ಬೇಗ ನಮ್ಮ ಡಿ ಬಾಸ್ ಅವರು ಜೈಲಿಂದ ಬಿಡುಗಡೆ ಆಗಬೇಕು. ನಮ್ಮ ಅಭಿಮಾನಿಗ ಕಿಚ್ಚ ಸುದೀಪ್ ಅಭಿಮಾನಿ ಮತ್ತು ಡಿ ಬಾಸ್ ಅಭಿಮಾನಿಗಳು ನಾವು ಒಟ್ಟಾಗಿರ್ಬೇಕು ಸರ್. ನಮ್ಮ ಪ್ರೀತಿ ನಮ್ಮ ಎಲ್ಲ ಅವ್ರಿಗೆ ಜೊತೆಗಿರ್ತೀವಿ ಸರ್. ನಾವು ಡಿ ಬಾಸು ಮತ್ತು ಕಿಚ್ಚ ಬಾಸ್ ಇಬ್ಬರು ಒಂದು ಫಿಲಮ್ ತೆಗಿಬೇಕು. ಕನ್ನಡ ಇಂಡಸ್ಟ್ರಿನ ನಮ್ಮ ಆಲ್ ಇಂಡಿಯಾ ಇಬ್ಬರು ಸೂಪರ್ ಸ್ಟಾರ್ ಸರ್. ನಮ್ಮ ಪ್ರೀತಿ ವಿಶ್ವಾಸ ಡಿ ಬಾಸ್ಗೂ ಇರುತ್ತೆ. ಡಿ ಬಾಸು ಮುಖ್ಯಮಂತ್ರಿ ಆಗೇ ಇರ್ತಾರೆ ಸರ್. ಈ ಫಿಲಮ್ ನೋಡಿದ್ರೆ ಸೇಮ್ CM ನೋಡಿದಂಗೆ ಆಯ್ತು ಸರ್ ನಮಗೆ. ನೀವೊಬ್ರು ಸುದೀಪ್ ಅಭಿಮಾನಿಯಾಗಿ
ಈಗ ದರ್ಶನ್ ಮೂವಿನ ನೋಡಿದ್ರಿ. ಹೌದು ಸರ್, ನಮ್ಮ- ಈಗ ನಿಮ್ಮ ಥರ ಎಲ್ಲರೂ ನೋಡ್ಲಿ ಅಂತ ಹೇಳಿ. ಹೌದು ಸರ್, ನಮ್ಮ ಡಿ ಬಾಸ್ ನಮ್ಮ ಸುದೀಪ್ ಅಭಿಮಾನಿಗಳು ಡಿ ಬಾಸ್ ಫಿಲಮ್ ನೋಡ್ಲೇಬೇಕು ಸರ್. ನಮ್ಮ ಡಿ ಬಾಸ್ ಸೂಪರ್ ಸರ್. ಅವ್ರು ಮುಖ್ಯಮಂತ್ರಿ ಆಗೇ ಆಯ್ತು ಸರ್. ಆದಷ್ಟು ಬೇಗ ನಮ್ಮ ಫ್ಯಾನ್ಸ್ಗಳ ಕಡೆಯಿಂದ ನಮ್ಮ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಅಷ್ಟೇ. ಅವರು ಅವ್ರು ಏನು ತಪ್ಪು ಮಾಡಿಲ್ಲ ಸರ್. ನಮ್ಮ ಡಿ ಬಾಸ್ ಅವರು ನಮ್ಮ ಬಡವ್ರಿಗೋಸ್ಕರ ಇರೋದವರು. ನಮ್ಮ ಅವರು ದೇವ್ರು ಒಂದೇ, ಅವ್ರು ಒಂದೇ ಸರ್. ನಮ್ಮ ಡಿ ಬಾಸ್, ನಮ್ಮ ಸುದೀಪ್, ನಮ್ಮ ಕಿಚ್ಚ ಮತ್ತು ನಮ್ಮ ಡಿ ಬಾಸ್ ಇಬ್ಬರು ನಮ್ಮ ಆದಷ್ಟು ಬೇಗ ನಮ್ಮ ಇಬ್ಬರು ಒಂದು ಆಗಬೇಕು ಸರ್. ನಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರ್ತದೆ ಸರ್. ನಮ್ಮ ಸುದೀಪ್ ಮತ್ತು ಡಿ ಬಾಸ್ ಇಬ್ಬರು ಒಂದಾಗ್ಬಿಟ್ಟು ಇದೇ ಸಂಗಮ್ ಥಿಯೇಟ್ರಲ್ಲಿ ಇಬ್ಬರು ಜೊತೆಗೆ ಕರ್ಕೊಂಡ್ಬಂದು ಫಿಲಮ್ ಇಬ್ಬರು ನೋಡ್ಲಿ, ಇಬ್ಬರು ಫ್ಯಾನ್ಸ್ಗೆಲ್ಲ ಒಂತಾಗ ನೋಡ್ತೀವಿ ಸರ್. ನಮ್ಮ ಆದಷ್ಟು ನಮ್ಮ ಸುದೀಪ್ ಸರ್ ನಿಮ್ಮ ಕೈ ಮುಗಿತೀವಿ ಸರ್. ಸುದೀಪ್ ಸರ್, ನಮ್ಮ ಡಿ ಬಾಸ್ ಅವರ ಬಗ್ಗೆ ಎಲ್ಲೂ ನೀವು ಕೆಟ್ಟ ಮಾತಾಡಿ ಸರ್. ನಮ್ಮ ಅಭಿಮಾನಿ ಅದ ಸರ್. ನೀವು ಆದಷ್ಟು ಬೇಗ ನಮ್ಮ ಡಿ ಬಾಸ್ ಅವ್ರು ಹೋಗಿ ನೋಡ್ಬೇಕು ಸರ್ ಅಂತ ನಮ್ಮ ಅಭಿಮಾನಿ ಸರ್. ಒಳ್ಳೆ ಮೂವಿ ಐತೆ ಅಣ್ಣ, ಬಾಸ್ದು ಒಳ್ಳೆ ಮೂವಿ, ಚೆನ್ನಾಗೈತೆ, ಏನೂ ಮೋಸ ಏನಿಲ್ಲ, ಒಳ್ಳೆ ಮೂವಿ ಚೆನ್ನಾಗಿ ಅಷ್ಟು ಟ್ವಿಸ್ಟ್ ಕೊಟ್ಟವ್ರೆ. ಅಂದರೆ ನಮ್ಮ ಹಳ್ಳಿ ಪ್ರತಿಭೆ ಗಿಲ್ಲಿಯ ಯಾರು ಕಾಮಿಡಿ ಮೇಲೆ ಸೂಪರು. ಬಿಗ್ ಬಾಸ್ ಗಿಲ್ಲಿಯವ್ರು ಅವ್ರೆ. ಬಿಗ್ ಬಾಸ್ ಯಾರು ಗೆದ್ದದ ಅನೌನ್ಸ್ ಮಾಡವ್ರೆ ಅಣ್ಣ. ಗೆದ್ದು ಬರಲಿ ನಮ್ಮ ಹಳ್ಳಿ ಪ್ರತಿಭೆ ಗಿಲ್ಲಿ ಅಣ್ಣ ಅಂತ ಹೇಳ್ದ. ಜೈ ಡಿ ಬಾಸ್, ಜೈ ಗಿಲ್ಲಿ. ಡೈರೆಕ್ಷನ್ ಆಗಿತ್ತು. ಚೆನ್ನಾಗೈತೆ ಅಣ್ಣ ಮೂವಿ. ಅಲ್ಲಿ ಲಾಸ್ಟ್ ಟ್ವಿಸ್ಟ್ ಕೊಟ್ಟವ್ರೆ ಅಣ್ಣ. ಅಲ್ಲಿ ಸತ್ಯದ ಕೃಷ್ಣನ ಧನುಷ್ ಅಂತ ಗೊತ್ತಿಲ್ಲ, ಕರೆಕ್ಟಾಗಿ ಕೊಟ್ಟವ್ರೆ. ಭಾಗ 2 ಬರ್ಬೋದಣ್ಣ ಮೋಸ್ಟ್ಲಿ. ಒಳ್ಳೆ ಮೂವಿ ಅಣ್ಣ.